ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ಲೀಸ್ ಕಾಮ್ ಡೌನ್ ಸರ್, ಏನು ತೊಂದರೆ ಆಗಲ್ಲ. ಧ್ರುವನ್ ಮೇಲೆ ಮರ್ಡರ್ ಅಟೆಂಪ್ಟ್ ಮಾಡಿದ್ದಾರೆ ಅಂದಮೇಲೆ ನಾನು ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ ಬಚ್ಚು. ಅವ್ರಿಗೆ ಇಷ್ಟ ಧೈರ್ಯ ಇದ್ರೆ ವಸಿಷ್ಠ ಕುಟುಂಬನ ಮುಟ್ತಾರೆ. ಸಿಗ್ಲಿ ನನ್ನ ಕೈ ತೋರಿಸ್ತೀನಿ. ಆದರೆ ನಾವು ಎಲ್ಲ ಸ್ಟೆಪ್ನಲ್ಲಿ ತುಂಬ ಕೇರ್ಫುಲ್ ಆಗಿರ್ಬೇಕು ಸರ್. ಈಗಲೂ ನಾವು ತುಂಬ ಉಡಾಫೆ ಮಾಡೋಕ್ಕಾಗಲ್ಲ ಸರ್. ತುಂಬ ಪ್ಲ್ಯಾಂಡ್ ಆಗಿ ಎಲ್ಲನೂ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸರ್. ಯಾವುದು ಚಿಕ್ಕ ವಿಷಯನೂ ನಾವು ಇಗ್ನೋರ್ ಮಾಡೋಕ್ಕಾಗಲ್ಲ. ಈ ಸಲ ಒಂದು ಮಿಸ್ ಆಗಬಾರ್ದು ಸರ್. ವಿ ಆರ್ ಆನ್ ದಿ ವೇ. ಸ್ಟ್ರೈಟ್ ಹೋಗಿ. ಔಟ್ಸ್ಕಟ್ ಬಂದರೆ ಇದೇ ಪ್ರಾಬ್ಲಮ್ ಸರ್. ಸರಿಯಾಗಿ ಲೊಕೇಶನ್ ತೋರಿಸಲ್ಲ, ಎಲ್ಲೆಲ್ಲ ತೋರಿಸುತ್ತೆ. ಪ್ರಜ್ವಲ್, ಆಲ್ಮೋಸ್ಟ್ ರೀಚ್ ಆಗ್ತಿದ್ವಿ. ಇನ್ನು 9 ಕಿಲೋಮೀಟರ್ ಸ್ಟ್ರೈಟ್ ಆಗಿ ಹೋಗಬೇಕು, ಆಮೇಲೆ ಲೆಫ್ಟ್ ಹೋಗ್ಬೇಕು. ಅವ್ರು ನಮ್ಮ ಡೆಸ್ಟಿನೇಷನ್ ಹತ್ರನೇ ಇದ್ದಾರೆ ಅನಿಸ್ತಿದೆ ಅಲ್ವಾ ಸರ್? ಪ್ರಜ್ವಲ್, ಮುಂಚೆ ಗಾಡಿ ಸ್ಟಾಪ್ ಮಾಡಿ. ಪ್ರಜ್ವಲ್, ನೀವು ಈ ಕಡೆ ಬನ್ನಿ, ನಾನು ಡ್ರೈವ್ ಮಾಡ್ತೀನಿ. ಅಂಜು, ನೀವು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆಕ್ಟ್ ಮಾಡ್ತಿದ್ದೀವಿ ಕಣೆ. ಹ್ಞೂ ಕಣೆ, ಖುಷಿನೂ ಆಗ್ತಿದೆ, ಅದ್ರ ಜೊತೆ ಭಯನೂ ಆಗ್ತಿದೆ. ಈ ಆಕ್ಟಿಂಗ್ ಎಲ್ಲ ನನ್ನಿಂದ ಆಗುತ್ತೋ ಇಲ್ವೋ? ಅಯ್ಯೋ, ಏನಾಗಲ್ಲ ಕಣೆ, ಹೆದರ್ಕೋಬೇಡ. ನಾನು ಆಡ್ ಎಲ್ಲ ನೋಡ್ತಾ ಇರುವಾಗ ಈ ಥರ ಎಲ್ಲ ನಾನು ಆಕ್ಟ್ ಮಾಡಬೇಕು ಅಂತ ಅನ್ಕೋತಿದ್ದೆ. ಆದ್ರೆ ಈಗ ನನಗೆ ಗೊತ್ತಿಲ್ಲದ ಹಾಗೇನೆ ನನ್ನ ಕನಸೆಲ್ಲ ಈಡೇರ್ತಿದೆ. ಅಯ್ಯೋ, ಇದಕ್ಕೆಲ್ಲ ನಮ್ಮ ಅಮ್ಮ ಅಕ್ಕನೇ ಕಾರಣ ಅಲ್ವಾ? ಹೂ ಕಣೆ, ಅದ್ರ ಜೊತೆಗೆ ಇದಕ್ಕೆಲ್ಲ ಸಾರ್ಥಕಣ್ಣ ಮತ್ತೆ ಕಾಂತ ಅಂಕಲೇ ಕಾರಣ. ಅಂಕಲ್ ಗಿಂಕಲ್ ಅಂದ್ರೆ ಹೊಡೆದ ಅಮೆಝಾನ್ ಜಂಗಲ್ ಅಲ್ಲಿ ಬಿಟ್ಟು ಬಂದ್ಬಿಡ್ತೀನಿ. ನೋಡಕ್ ಇಬ್ರು ಹೆಂಗಿದ್ರು ವಿಚಿತ್ರವಾಗಿದ್ದೀರಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಕ್ಯಾಮ್ರಾಮನ್ನು ಬಂದ್ರು, ಡೈರೆಕ್ಟ್ರು ಆಗ್ಲೇ ಬಂದು ಕಾಯ್ತಾ ಇದಾರೆ. ನೀವು ನೋಡಿದ್ರೆ ಹರಟೆ ಹೊಡ್ಕೊಂಡು ನಿಂತ್ಕೊಂಡಿದ್ದೀರಾ. ಹೋ, ಹೌದಾ? ನಮಗೆ ಗೊತ್ತೇ ಇರ್ಲಿಲ್ಲ ಹರಟೆ ಹೊಡಿಯೋ ಟೈಮು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಇಬ್ರು ತಿಂದು ತಿಂದು ಒಳ್ಳೆ ಬೂದ್ ಗುಂಬಳಕಾಯಿ ತರ ಓದಿದೀರಾ. ಮಾಡಕ್ ಇನ್ನೇನ್ ಕೆಲಸ ಇರುತ್ತೇಳಿ ಮೊದ್ಲೋಗಿ ಡೈರೆಕ್ಟರ್ನ ಮಾತಾಡ್ತೀನಿ. ರೌಡಿ ಮೇಡಮು ಆರ್ತಿ ಮೇಡಮು ಇನ್ನ ರೆಡಿಯಾಗಿ ಬರ್ಲಿಲ್ವಲ್ಲ? ರೆಡಿ ಆಗಕ್ಕೆ ಇಷ್ಟೊತ್ತು ತಗೊಂತ ಇದಾರೆ. ಇನ್ನು ಬಂದು ಡೈಲಾಗ್ ಯಾವಾಗ ತಗೊಂತಾರೋ? ಈ 4 ಜನ ಸೈಕಲ್ ಆರ್ಟಿಸ್ಟ್ಗಳನ್ನ ಹಿಡ್ಕೊಂಡು ಏನ್ ಮಾಡ್ತೀನೋ ಏನೋ. हाय 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 ಚೂಳ್ಕೊಡ್ರ. ಇವಾಗ ಹೈಟ್ ಮ್ಯಾಚ್ ಆಗುತ್ತೆ. ಲೈ ಕ್ಲಾಪ್ ಮಾಡ್ತಾ ಬರ.
ಶಾಪ್ ತಕ್ಕೊಂಡು ಬರ್ಬೇಕು. ಶ್ರೀ ಸಾಯಿ ಆಂಜನೇಯ ಚಿತ್ರ ಗೆಳತಿ. ಸೀನು ಶಾರ್ಟಲ್ಲಿ ನೀನೇ ಹಾಕು. ಹೋಗು ಹೋಗು. ಕ್ಯಾಮ್ರಾಮನ್ ಸರ್ ರೆಡಿನಾ? ಲೈಟ್ಸು ಸೌಂಡು ಎಲ್ಲ ಕರೆಕ್ಟಾಗಿರ್ಬೇಕು. ಚೆನ್ನಾಗಿ ಕೆಲಸ ಮಾಡಿ. ಟೇಕಲ್ಲಿ ಯಾವ್ದಾದ್ರು ತೊಂದರೆ ಕೊಟ್ಟರೆ ಗಾಡ್ ಬೆಸ್ ಗಾಡ್ ಬೆಸ್. ರೆಡಿನಾ? ಕಾಲಿಗೆಲ್ಲ ಬೀಳ್ತಾ ಇದ್ದೀರಾ? ನನ್ನ ಕಾಲ್ಗೂ ಸೇರಿಸಿ ಬಿದ್ದುಬಿಟ್ಟಿದ್ರೆ ಎಲ್ಲರೂ ಒಳ್ಳೇದಾಗಿರ್ತೈತಿ. ನಿಮ್ಮ ಮುಖ ನೋಡ್ಕೊಳ್ಳಿ. ಸರ್ ನೋಡಿ, ಇವರೇ ನಿಮ್ಮ ಸೈಕಲ್ ಆರ್ಟಿಸ್ಟ್ಗಳು. ಸೂಪರ್ ಆರ್ಟಿಸ್ಟ್. ಆಮೇಲೆ ಇವರೇ ನಮ್ಮ ಮೋಟ್ ಸಿನಿಮಾ ಡೈರೆಕ್ಟರ್. ಸಿನಿಮಾ ಡೈರೆಕ್ಟರ್. ಇವರು ನಿಮಗೆ ಹೇಗೆ ಆಕ್ಟ್ ಮಾಡಬೇಕು, ಹೇಗೆ ಡೈಲಾಗ್ ತಗೋಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತಾರೆ. ಮೇಡಮ್, ಮೊದಲಿಗೆ ನೀವೇನ್ ಮಾಡಬೇಕು ಅಂದ್ರೆ ಕ್ಯಾಮ್ರಾ ಓಪನ್ ಆಗ್ತಾ ಇದ್ದಂಗೆ ಮಿಸ್ಟರ್ ಕಾಂತ ಅವರೇ, ಇಫ್ ಯು ಡೋಂಟ್ ಮೈಂಡ್, ಐ ಆಮ್ ದಿ ಡೈರೆಕ್ಟರ್. ನೀವೇ ಮಾಡಿ ನೋಡಿ. ಫಸ್ಟ್ ಇದು ಗೆಳತಿ. ಓ ಗೆಳತಿ, ಗೆಳತಿ ಅಂತೀನಿ. ಇದೆಲ್ಲ ಇವ್ರು ನಾನು ಹೇಳ್ಕೊಟ್ಟಿದ್ದು ಅಂತ ಹೇಳ್ತೀನಿ ಅನ್ಕೊಂಡ್ರ? ಸುಮ್ನೆ ಸುಮ್ನೆ ತಮಾಷೆ ಮಾಡಿದೆ. ಓಕೆನಾ? ಓಕೆ ಓಕೆ. ಯಾಕೆ ಸರ್, ಏನಾಯ್ತು? ಇಷ್ಟು ಸ್ಪೀಡಾಗಿ ಹೋಗ್ತಿದ್ದೀರಾ? ಐ ಸಾ ಹಿಮ್ ಪ್ರಜ್ವಲ್. ಅಪ್ರಾಡ್ ತೇಜಸ್ ಬೈಕಲ್ಲಿ ಪಾಸ್ ಆಗಿದ್ದು ನೋಡಿದೆ. ನಿಜವಾಗ್ಲೂ ಸರ್? ತೇಜಸ್ ನೋಡಿದ್ದೀರಾ? ಡೆಫಿನೆಟ್ಲಿ ಪ್ರಜ್ವಲ್. ನಡಿ ಇಮಿಡಿಯೇಟ್ ಆದಿತ್ಯನ ನಿನ್ನ ಮದುವೆ ಆಗೇ ಆಗ್ತೀನಿ ಅಂತ ಹೆದರಿಸಿದಾನಂತೆ. ಏನ್ ಅನ್ಕೊಂಡಿದ್ದಾನ ನಡಿ ಫ್ರಾಡ್. ನನ್ನ ಕೈಗೆ ಒಂದು ಸಿಕ್ಕಾಕೊಳ್ಳಿ. ಅಲ್ಲಿ ನೋಡಿ ಪ್ರಜ್ವಲ್. ಎಸ್ ಸರ್, ಅಲ್ಲೇ ಇದ್ದಾನೆ ಅಲ್ಲೇ ಇದ್ದಾನೆ.
ಗೆಳತಿ ಆ್ಯಪ್ ಗೃಹಿಣಿಯರ ಸ್ವಾವಂತಿ ಗೆಳತಿ ನೋಡಿ ಮೇಡಮ್ ಡೈಲಾಗ್ ಓಕೆನಾ? ಇರಿ ಸುಮ್ಮನೆ ಡೈಲಾಗ್ನ ತಲೆಗೆ ಕುತ್ಕೋತಾ ಇಲ್ಲ. ರಬ್ಬ ಅಕ್ಕ ನೋಡು, ನಾನು ಫಸ್ಟ್ ಬಂದು ನಿನ್ನ ಹತ್ರ ಈ ಡೈಲಾಗ್ ಹೇಳ್ತೀನಿ, ನೀನು ಈ ಡೈಲಾಗ್ ಹೇಳು. ಅಂಚು ನೋಡೆ, ನೀನು ಈ ಡೈಲಾಗ್ ಹೇಳು. ಏ ನೋಡೆ, ನೀನು ಈ ಡೈಲಾಗ್ ಹೇಳು. ಆಯ್ತಾ? ಸರಿ. ಈ ಗೆಳತಿ ಆದ್ರೆ ಸ್ವಾವಲಂಬಿಯರು ಸಹಾಯ ಮಾಡ್ತದೆ. ಸರಿ, ಪ್ರಾಕ್ಟೀಸ್ ಮಾಡೋಣ. ಅಲ್ಲಿ ಬಿಟ್ರೆ ಹೇಳ್ಕೊಡಿ. ಯಾಕೆ ಫಸ್ಟ್ ಲೈನ್ ಏನೋ ಮರ್ತೋಗ್ಬಿಡ್ತಾನೆ. ಈ ಗೆಳತಿಯ ಗೃಹಿಣಿಯರು ಸ್ವಾವಲಂಬಿಗಳಾಗಿರಲು ಸಹಾಯ ಮಾಡುತ್ತದೆ. ನಿಮ್ಮ ಬಿಡುವಿನ ಸಮಯದಲ್ಲಿ ನಿಮಗೆ ಪಾರ್ಟ್ ಟೈಮ್ ಕೆಲಸ ಮಾಡಲು ಆಸಕ್ತಿ ಇದ್ದರೆ ನಿಮಗೆ ಸೂಕ್ತ ಕೆಲಸದ ಪರಿಹಾರವನ್ನು ತೋರಿಸುತ್ತದೆ. ಇಲ್ಲ ಚೆನ್ನಾಗಿ ಹೇಳಿಲ್ಲ, ಇನ್ನೊಂದ್ಸತಿ ಹೇಳಿ. ಈ ಗೆಳತಿ ಆ್ಯಪ್ ನಿಮಗೆ ಸ್ವಾವಲಂಬಿಗಳಾಗಿರಲು ಸಹಾಯ ಮಾಡುತ್ತದೆ. ನಿಮ್ಮ ಬಿಡುವಿನ ಸಮಯದಲ್ಲಿ ನಿಮಗೆ ಪಾರ್ಟ್ ಟೈಮ್ ಕೆಲಸ ಮಾಡಲು ಆಸಕ್ತಿ ಇದ್ದರೆ ನಿಮಗೆ ಸೂಕ್ತ ಕೆಲಸದ ಪರಿಹಾರನ ತೋರಿಸುತ್ತದೆ. ವೆರಿ ಗುಡ್ ಅಮ್ಮು, ಚೆನ್ನಾಗಿ ಹೇಳಿದೆ. ಈ ಸತಿ ನೀಟಾಗಿ ನೋಡ್ಕೊಂಡ್ಬಿಡ್ತೀನಿ. ಅಕ್ಕ ನೀ ಶುರು ಮಾಡು. ನಾನಾ ಸ್ಟಾರ್ಟ್ ಮಾಡಕ್ಕ ಇದ್ದಿದ್ಕೋ. ಇದು ಡಿಫ್ರೆಂಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರಲ್ಲ. ನೀವು ಕೆಲಸಕ್ಕಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆಟೋ ಅಥವಾ ಕ್ಯಾಬ್ನಲ್ಲಿ ಪ್ರಯಾಣ ಮಾಡುತ್ತಿದ್ದೀರಾ? ತಡರಾತ್ರಿಯಲ್ಲಿ ಓಡಾಡೋದಕ್ಕೆ ಆತಂಕ ಪಡ್ತಿದ್ದೀರಾ? ಹಾಗಿದ್ರೆ ನೀವು ಈ ಗೆಳತಿ ಆಪ್ ಮೂಲಕ ಮಹಿಳಾ ಸ್ನೇಹಿ ಆಟೋ ಅಥವಾ ಕ್ಯಾಬ್ಗಳನ್ನು ಬುಕ್ ಮಾಡಬಹುದು. ನೆಕ್ಸ್ಟ್ ನಿಮ್ಮ ನಂಬರ್ ಹತ್ತಿರದ GPS ನಂಬರ್ಗೆ ಜೋಡಣೆಯಾಗಿರುತ್ತದೆ. ನೀವು ಅಪಾಯದಲ್ಲಿದ್ದೀರಾ ಎಂದೆನಿಸಿದರೆ ಆಪ್ನ ಈ ಬಟನ್ ಒತ್ತಿದರೆ ಹತ್ತಿರದ ಪೊಲೀಸ್ ಸ್ಟೇಷನ್ ಅನ್ನು ಸಂಪರ್ಕಿಸಬಹುದು. ಹೇಳು. ಈ ಗೆಳತಿ ಆಪ್ ಮೂಲಕ ನಿಮಗೆ ನೀವು ಬೇಕಾಗಿರೋ ವಿಷಯಗಳನ್ನು ಕಲಿಯಲು ತಜ್ಞ ಟೀಚರ್ಗಳನ್ನು ಸಂಪರ್ಕಿಸಬಹುದು. ನೀನು ಯಾರನ್ನ ಇಮಿಟೇಟ್ ಮಾಡಿದೆ? ಸರ್, ನಾನು ಯಾರನ್ನೂ ಇಮಿಟೇಟ್ ಮಾಡಿಲ್ಲ. ನನಗೆ ನಂದೇ ಸ್ಟೈಲ್ ಇದೆ ಸರ್. ಐ ಆಮ್ ನಾಟ್ ಅ ಕಾಪಿ ಕ್ಯಾಟ್. ಇದ್ರೂ ಇರ್ಬೋದು, ಕ್ಯಾಟು ಡಾಗು ಎಲ್ಲಾನು. ಎಲ್ರದ್ದು ಡೈಲಾಗ್ ನೋಡಿದೆ. ಏನಮ್ಮ ಇನ್ನೊಂಚೂರು ಡೈಲಾಗ್ ತಗೋ. ಎಲ್ಲರ ಹಿತಕ್ಕಾಗಿ ಮಾಡಿರುವ ಈ ಗೆಳತಿ ಆಪ್ ಎಲ್ಲರಿಗೂ ಬಹಳ ಅನುಕೂಲವಾಗುತ್ತದೆ. ಹಾಗಾದರೆ ಯಾಕೆ ತಡ, ಈಗಲೇ ಡೌನ್ಲೋಡ್ ಮಾಡಿ. ಈ ಗೆಳತಿ ಆಪ್ ತುಂಬಾ ಅನುಕೂಲವಾಗುತ್ತದೆ. ಪುಟಿ, ಯಾವ ಸ್ಕೂಲಮ್ಮ? ಸರ್, ಸ್ಕೂಲ್ ಅಲ್ಲ, ಕಾಲೇಜು. ಕಾಂತ ಸರ್, ಈ ಸತಿ ಜಿ ಕುಟುಂಬ ಅವಾರ್ಡ್ ಫಂಕ್ಷನ್ ಅಲ್ಲಿ ಬೆಸ್ಟ್ ಸೈಕಲ್ ಹೊಡೆದವ್ರ ಅವಾರ್ಡ್ ಇವ್ರಿಗೆ ಸಿಗೋದು ಬಿಡಿ. ಆ ಬೆಸ್ಟ್ ಸಹೋದರಿಯರ ಅವಾರ್ಡ್ ನಿಮ್ಗೆ ಬರೋದು ಅಂದೆ. ಅರ್ಥ ಆಯ್ತು. ಆಫೀಸರ್ ಯಾರಲ್ಲೇ ಬನ್ನಿ ಇಲ್ಲಿ ಬೇಗ. ನನ್ಗೆಲ್ಲ ಗುರು, ಅವ್ರಿಗೆ ಹಾಕಮ್ಮ. ರೀ ಕಾಂತ, ಎಂತ ಮಾಡಲ್ಸ್ ಕರ್ಸಿದ್ದೀರಿ? ಒಬ್ಬರಿಗೂ ನೆಟ್ಟಿಗೆ ಮಾತಾಡಕ್ಕೆ ಬರಲ್ಲ, ಒಂದು ಡೈಲಾಗ್ ಹೇಳಕ್ ಬರಲ್ವಲ್ರಿ? ನಾನಿವಾಗ ಟೇಕ್ ರೆಡಿ ಮಾಡಕ್ ಹೋಗ್ತೇನೆ. ಎಲ್ರೂ ನೀಟಾಗಿ ಕಲ್ತು ಮಾಡ್ಬೇಕು, ಇಲ್ಲ ಅಂದ್ರೆ ಶೂಟಿಂಗ್ ಕ್ಯಾನ್ಸಲ್. ಕ್ಯಾನ್ಸಲ್ ಮಾಡ್ಬಿಡ್ತೀನಿ.
ದೇವ್ರೆ, ಏನಪ್ಪ ಇದು? ಈ ಚೋಟುದ್ದ ಡೈರೆಕ್ಟ್ರು ಮಾಡಲ್ ಸರಿ ಇಲ್ಲ ಅಂತ ಕೂಗಡಿ ಶೂಟಿಂಗ್ ಕ್ಯಾನ್ಸಲ್ ಮಾಡಿದ್ರೆ ಬಾಸ್ ಗೊತ್ತಾದ್ರೆ ಏನಪ್ಪ ಮಾಡೋದು? ನಂಗೆ 1 ವರ್ಷದ ಸ್ಯಾಲ್ರಿ ಕೊಟ್ಟು ಪಕ್ಕ ಸೀದಾ ರೈಟ್ ಹೇಳಿಸ್ಬಿಡ್ತಾರೆ. ದಯವಿಟ್ಟು ನೀವೆಲ್ಲರೂ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನೊಂದ್ಸಲ ಪರಿಯಮನ್ ವಿಚಾರಕ್ಕಾಗ್ಲಿ ಅಥವಾ ಅದಿತಿ ವಿಚಾರಕ್ಕಾಗ್ಲಿ ಬಂದ್ರೆ ಇದನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಅವ್ರ ಮನೆ ಕಡೆ ತಲೆ ಹಾಕಿ ಮಲ್ಗೋ ಕೂಡ ಧೈರ್ಯ ಮಾಡಬೇಡ. ಎಲ್ಲ ಕರೆಕ್ಟಾಗಿ ಇಟ್ಟಿದ್ದೀನೋ? ಡೈರೆಕ್ಟರ್ ಸರ್ ಇನ್ನ ಸ್ಟಾರ್ಟ್ ಮಾಡಿಲ್ವಾ? ಬೇಗ ಸ್ಟಾರ್ಟ್ ಮಾಡಿ. ಲೇಟ್ ಆದ್ರೆ ನಮ್ಮ ಬಾಸ್ ಬಂದ್ಬಿಡ್ತಾರೆ. ಅವ್ರಿಗೆ ಮ್ಯಾಟ್ರ್ ಎಲ್ಲ ಗೊತ್ತಿಲ್ಲ. ಆಮೇಲೆ ನನ್ನ ಫಿಶ್ ತವಾ ಫ್ರೀ ಮಾಡ್ಬಿಡ್ತಾರೆ ಅಂತ. ಇವತ್ತೇನು ಹೇಳಿ? ಆಯ್ತು ಪೂಜೆ. ಫಸ್ಟ್ ನಮ್ಮ ಎಕ್ವಿಪ್ಮೆಂಟ್ಸ್ಗೆಲ್ಲ ಪೂಜೆ, ಅದಾದ್ಮೇಲೆ ಶೂಟಿಂಗ್. ಆಹಾ, ಮಹಾಲಕ್ಷ್ಮಿ ತರ ಇದ್ದೀರಾ. ನೀವೇ ಪೂಜೆ ಮಾಡ್ಬಿಡಿ. ಹೌದು ರೌಡಿ ಮೇಡಮ್, ನೀವೇ ಪೂಜೆ ಮಾಡ್ಬಿಡಿ.